ಹೇಳಬ್ಬ ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದ್ದೀರಿ? ನಾವ್ ಈಗ 1 ಮಂತ್ ಹಿಡ್ದು ಕೇಳಕತ್ತೀವಿ ಸ್ವಾಮೀಜಿ. ಇವಾಗ ಒಂದ್ ಲೈವ್ ನಾಗ ಬಂದ ಹಿಡ್ದು ಕೇಳಕತ್ತೀವಿ. ಕಾರ್ಯಕ್ರಮ ಕೇಳ್ತಿದ್ರ? ಈ ಹಿಂದಿನ ಕತೆ ಕೇಳಿದ್ರ? ಹಾ ಕೇಳಿದ್ವಿ ಗುರುಜಿ. ಅದೇ ನನ್ ಮಗ ಹಂಗೆ ಕಂಟಿನ್ಯೂ ಚಾಲು ಇದ್ ಮಾಡ್ದ ಲೈನ್ ಸಿಕ್ತು ಗುರುಜಿ. ಇನ್ನೊಂದ್ಸರಿ ಸ್ವಾಮೀಜಿ ಅಂದ್ರೆ ಇಲ್ಲಲ್ಲ ಇಲ್ಲಿ ಏನು ನೀರ್ ಬಾಟ್ಲಿ ಇದೆ, ನಾನೇ ಬಡ್ಕೊಂಬಿಡ್ತೀನಿ ತಲೆಗೆ. ಆಯ್ತು, ಎಲ್ಲಿಂದ ಫೋನ್ ಮಾಡ್ತಿರೋದು? ಗುಲ್ಬರ್ಗ ಡಿಸ್ಟಿಕ್ ಅಂತ. ಗುಲ್ಬರ್ಗ. ಹಾ ಏನ್ ಮಾಡ್ಕೊಂಡಿದ್ದೀರಿ? ಏನು ಫ್ಯಾಮಿಲಿ ಹೌಸ್ ವೈಫ್. ಹಾ ಮನೇಲಿ ಕೆಲಸ ಮಾಡ್ಕೊಂಡಿರ್ತೀರಿ? ಹಾ ರೀ. ಆಗ್ಲವ. ಎಷ್ಟು ವರ್ಷ ನಿಮ್ಗೆ? ನನ್ಗ 35 ವರ್ಷ ಅದಾರಿ. 35 ವರ್ಷ. ಹೇಳವ, ಏನಾದ್ರು ಹಂಚ್ಕೊಳ್ಳೋದಿತ್ತ? ಹಾ ಅದೇ ಹಂಚ್ಕೊಂಬದಿತ್ರಿ. ನಮ್ ಹಸ್ಬೆಂಡ್ ಇವಾಗ ನನ್ ಮ್ಯಾರೇಜ್ ಆಗಿ ಒಂದು 20 ವರ್ಷ ಐತ್ರಿ. ನೀವೇನು ಓದಿದ್ದೀರಿ? ನಂದು 10th ಆಗ್ಯದ್ರಿ. 10th ಆಗಿದೆ. ಪಾಸ್ ಆದ್ರ? ಹಾ ಜಾಬ್ ಮಾಡಕತ್ತಿದ್ರಿ, ಅಂಗನವಾಡಿ ಟೀಚರ್ ಇದ್ದೀನಿ. ಹೌದಾ? ಎಂತ ಮಾಡಿಲ್ಲ ಅಂದ್ರಿ? ಏನು ಮಾಡಲ್ಲ ನಾನು ಅಂದ್ರಿ, ಯಾಕೆ ಮುಚ್ಚಿಟ್ರಿ ಅಂಗನವಾಡಿ ಟೀಚರ್ ಅನ್ನೋದು? ಅದನ್ನು ಕೆಲಸ ಮಾಡ್ತೀನಿ. ಮತ್ತೆ ಅಂತ ಒಳ್ಳೆ ಅಭ್ಯಾಸ ಅಥವಾ ಅಂತ ಒಳ್ಳೆ ಕೆಲಸ ಮಾಡ್ತೀಯಲ್ಲವಾ, ಯಾಕೆ ಏನು ಮಾಡಿಲ್ಲ ಅಂದೆ ನೀನು? ಆಯ್ತು, ಅಂಗನವಾಡಿ ಟೀಚರ್ ಆಗಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? ನಾನು ಇವಾಗ 15 ವರ್ಷ ಐತ್ರಿ ಸರ್ವಿಸ್. ಅಂಗನವಾಡಿ ಮಿಸ್ ನೀವು? ಅಂಗನವಾಡಿ ಮಿಸ್ಸು ನೀವು? ಆಯ್ತು, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ನನ್ ಮದ್ವೆ ಆಗಿ ಒಂದ್ 20 ವರ್ಷ ಆಯ್ತ್ರಿ. ಹೇಳವ, ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಹಾ, ಅಪ್ಪ ಅಮ್ಮ ನೋಡಿ ಮಾಡಿದ್ದು. ಸೋದರ ಮಾವ ನೋಡಿ ಮಾಡಿದ್ದು. ಸೋದರ ಮಾವ? ಹಾ. ನಾನೆಲ್ಲೋ ಲವ್ ಮ್ಯಾರೇಜ್ ಅನ್ಕೊಂಡ್ಬಿಟ್ಟೆ. ಇಲ್ಲ, ಲವ್ ಮ್ಯಾರೇಜ್ ಇಲ್ಲ, ಅರೇಂಜ್ ಮ್ಯಾರೇಜ್ ಇದೆ. ಅರೇಂಜ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ಏನು ವ್ಯತ್ಯಾಸ? ಅದು ಲವ್ ಮಾಡೋದು ಬೇರೆ, ಇದು ಅರೇಂಜ್ ಮ್ಯಾರೇಜ್ ಅಂದ್ರೆ ಮನೆಯವರೆಲ್ಲ ಮಾಡಿ. ಅದೊಳ್ಳೆ ಕತೆ. ಈಗ ಆಯ್ತು, ಅರೇಂಜ್ ಮ್ಯಾರೇಜ್ ಆದ್ರೆ ಲವ್ ಇರಲ್ವಾ? ಇರುತ್ತೆ ಗುರುಜಿ, ಅದಕ್ಕೆ ಕೇಳಬೇಕಿದ್ರು. ಓ, ಮದುವೆ ಆದ್ಮೇಲೆ ಇದ್ರೆ ಅದು ಅರೇಂಜ್ ಮ್ಯಾರೇಜು, ಮದುವೆ ಮುಂಚೆನೇ ಇದ್ರೆ ಲವ್ ಮ್ಯಾರೇಜು ಅಂತ. ಆಯ್ತು, ಸೊ ನಿಮ್ದು ಅರೇಂಜ್ ಮ್ಯಾರೇಜು, ಆಮೇಲೆ ಲವ್. ಆಯ್ತು. ನಿಮ್ಗೆ ಇಷ್ಟ ಇತ್ತ ಮದುವೆ? ಅವಾಗ ನಮ್ಗೆ ಏನ್ ತಿಳಿತಿದ್ದಿಲ್ಲ, ರೊಟ್ಟನೇ ರೀ. ಅವ್ರ ಮಾಮ ಅವ್ರು ಇದು ಮಾಡ್ಯಾರ. ನನ್ಗೆ 16 ವಯಸ್ಸಿಗೆ ಮಾಡ್ಬಿಟ್ಟಾರ ಮದ್ವಿ. ಓಕೆ. 9th ಕ್ಲಾಸಿಗೆ ಮಾಡ್ಯಾರ. ನಾಲಿ ಇಲ್ಲಿ ಗಂಡನ ಮನಿಗ್ ಬಂದು 10th ಓದಿ ಪಾಸ್ ಆಗಿ ಇವ್ರ ಈ ಕಡೆ ಜಾಬ್ ಮಾಡ್ಯಾರಿ. ಓಹೋ, ನೀವು ಗಂಡನ ಮನೆಗ್ ಬಂದಾದ್ಮೇಲೆ 10ನೇ ಕ್ಲಾಸ್ ಓದಿದ್ದ? ಹಾ, 10ನೇ ಕ್ಲಾಸ್ ಓದಿ ಆ ಕಡೆ ನಮ್ಮ ಮಾಮವ್ರ ಪುಣ್ಯ, ಇವ್ರು ನಮ್ಮ ಮನೆಯವ್ರು ಎಲ್ಲಾ ಕಲ್ತಿ ಇದು ಮಾಡಿವ್ರಿ. ಈ ಕಡೆ ಜಾಬ್ ಆಗ್ಯಾದ್ರಿ. ಈ ಕಡೆ ಇಲ್ಲಿ ಬಂದ್ ಬಳಕೆ, ಗಂಡನ ಮನಿಗ್ ಬಂದ್ ಬಳಕೆ 10ನೇ ಓದಿದ್ರಿ. ಆಯ್ತು. ಅತ್ತೆ ಮಾವ ಚೆನ್ನಾಗಿ ನೋಡ್ಕೊಂತಿದ್ರ? ಹಾ ರೀ, ಎಲ್ಲ ಫ್ಯಾಮಿಲಿ ಎಲ್ಲ ಚಂದದಾರಿ. ನಿಮ್ಮ ಅಜ್ಜಿ ತಾತನೇ ಇಲ್ಲಿ ನಿಮ್ಗೆ ಅತ್ತೆ ಮಾವ? ಇಲ್ಲ, ಬೇರೆ ಕಡೆಗ್ ಮಾಡ್ಕೊಟ್ಟಾರ್ರಿ. ನನ್ಗ ಸೋದರ ಮಾವ ಬೇರೆ ಕಡೆಗ್ ಮಾಡ್ಕೊಟ್ಟಾರ ಮದ್ವೆ. ಅಯ್ಯೋ, ಸೋದರ ಮಾವ ನಿಮ್ಮನ್ ಬೇರೆ ಕಡೆಗೆ ಮದುವೆ ಮಾಡ್ಕೊಟ್ಟಿದ್ದು ಅಂತ? ಮತ್ ಸೋದರ ಮಾವನೇ ಅಂತ ಅಂದಲ್ಲವಾ? ಇಲ್ಲ ಗುರುಜಿ, ಅವ್ರು ಸೋದರ ಮಾವ ಈ ಕಡೆ ನಮ್ಮ ಅಕ್ಕನ ಮಗಳು ಸರಿಯಾಗಿರ್ಲ ಅಂತ ಹೇಳಿ ಅವ್ಕಿ ಮಾಡ್ಕೊಟ್ಟಾರ. ಬೇರೆ ಕಡೆಗೆ ಒಳ್ಳೆ ಕಡೆ ನೋಡಿ ಮಾಡ್ಕೊಟ್ಟಾರೆ. ಈ ಕಡೆ ಒಂದ್ ಹಳ್ಳಿಗ್ ಮಾಡ್ಕೊಟ್ಟಾರ. ಹೇಳವಾ. ಅದೇ ರೀ, ನಮ್ದು ಗಂಡ ಏನಾರೆ 10 ವರ್ಷ ಆಯ್ತು ಬೇರೆ ಹೆಣ್ಣಿಂದ ಇದ್ರದಾಗಾರ. ಅವ್ರು ಏನೇ ಆದ್ರೂ ಬೇರೆ ಹೆಣ್ಣಿನ ಸಂಬಂಧ ಅದ. ಅವ್ರ ಒಟ್ಟ ಬಿಡಕ್ಕೆ ತಯಾರಿಲ್ಲ. ನಮ್ಗೆ ಬಿಡ್ತೀವಿ, ಆಕಿ ಬಿಡಲ್ಲನ ಈ ರೇಂಜಿಗ್ ಅದಾರಿ. ಅಲ್ಲ, ಈಗ ಅವ್ರೇನ್ ನಿಮ್ಮನ್ ಬಿಡ್ತಾರ? ಅವ್ರನ್ ಬಿಡ್ಲಿ ಅಂತಲ್ಲ, ನಿಮ್ಮನ್ ಬಿಡ್ಲಿ ಅಂತಲ್ಲ? ಇಲ್ಲ, ನಾವು ಅದೇ ಬಿಟ್ಟು ಹೋದ್ರು ಬಿ ಹೋಗ್ಬಿ ಅಂತ ಹೇಳಿವಿ ಅವ್ರಿಗೆ. ಅವ್ರ ನಮ್ಗೂ ಬಿಡಂಗಿಲ್ಲ, ಆಕಿಗ್ನು ಬಿಡಂಗಿಲ್ಲ, ಈ ಕಡೆ ನಮ್ಗಾನು ಬಿಡಂಗಿಲ್ಲ. ಅದೇ ಪ್ರಾಬ್ಲಮ್ ಆಗ್ಬಿಟ್ಟು. ಆಕಿ ಯಾರು? ಆಕಿ ಬೇರೆ ಒಂದ್ ಹಳ್ಳಿ ಆಕಿ ಅದಾಳ. ಹಿಂಗ್ ಪರಿಚಯ ಆಗೋದು ಹುಡುಗಿ ಅದಾಳ. ಆಕಿನು ಚಂದ ಜಾಬ್ ಮಾಡಕ್ನಿ ಅದಾಳ್ರಿ. ನಿಮಗಿಂತ ಕಡಿಮೆ ವಯಸ್ಸವರು ಜಾಸ್ತಿ ವಯಸ್ಸವರು? ನನ್ಕ ಕಡಿಮೆ. ನನ್ 91 ಅದಾರಿ, ಆಕಿದು 96 ಅದಾರಿ. ಆಕಿಂದು 30 ಇರ್ಬೋದ್ರಿ ವಯಸ್ಸು. ಮದ್ವೆ ಆಗಿದೆಯಾ ಅವ್ರಿಗೆ? ಈ ಕಡೆ ಒಂದ್ ವರ್ಷ ಅದು ಆಗಿರ್ಬೋದ್ರಿ. ನನ್ಗ ಆಕಿನ ಬಗ್ಗೆ ಅಷ್ಟು ಗೊತ್ತಿಲ್ಲ. 1 ವರ್ಷ ಆಗ್ಯದ, ಮದಿ ಆಗ್ಯದ ಅಂತ ಅನ್ನೋದ್. ಆಕಿ ಗುಲ್ಬರ್ಗದಾಗ ಇರ್ತಾಳ, ನಾವ್ ಇಲ್ಲಿ ಹಳ್ಳಿಗೆ ಇರ್ತೀವಿರಿ. ಗುಲ್ಬರ್ಗದಲ್ಲಿರೋ ಆಕೆಯನ್ನು ನಿಮ್ ಗಂಡ ಹೇಗ್ ಭೇಟಿ ಆಗ್ತಾರೆ? ಅವ್ರು ಇಲ್ಲೇ ಪಕ್ಕದ ಹಳ್ಳಿಯಲ್ಲೇ ಇದ್ರಿ ಮೊದಲ. ಇವಾಗ ಜಾಬ್ ಮಾಡ್ಕೋತ ಒಂದು ಡಿಸ್ಟ್ರಿಬ್ಯೂಟರ್ದಾಗ ಮಾಡ್ಕೊತಾಳ್ರಿ. ಅಲ್ಲಿ ಹೋಗ್ಯಾಳ. ಇಲ್ಲಿ ನಿಂತ ಅವ್ರಿಗೆ ಕರ್ಸೋದು ಮಾಡೋದು ಹಿಂಗೆಲ್ಲಾ
ಸ್ವಲ್ಪ ನಮ್ಗ ಹೋಗೋದು ಬರೋದು ಇವ್ರು ಹೋತಾರ ಅಲ್ಲಿ ಹೋಗೋದು ಮಾಡೋದು ಎಲ್ಲಾ ಹಿಂಗ್ ಮಾಡ್ತಾರೆ. ಅಂದ್ರೆ ನಿಮ್ಮ ಗಂಡನನ್ನ ಅಲ್ಲಿ ಕರ್ಸ್ಕೊಳ್ತಾರೆ ಅಂತ? ಹಾ ಕರ್ಸ್ಕೊತಾಳ್ರಿ, ಅಲ್ಲೇ ಕರ್ಸ್ಕೊತಾಳ. ಅವ್ಕಿ ಬಾ ಅಂದಾಗ ಹೋಗ್ಬೇಕು. ಕಂಡೀಷನ್ ನಿಮ್ಗೆ ಹೆಂಗ್ ಗೊತ್ತಿದು? ನಮ್ಗೆ ಗೊತ್ತದರಿ. ಹೆಂಗ್ ಗೊತ್ತಂದ್ರ ಇವ್ರು ಅಲ್ಲಿ ಇದ್ದಾಗ ಫೋನ್ ಹಚ್ತಾರ, ಆಯ್ತು ವಿಡಿಯೋ ಕಾಲ್ ಆಗ್ಯದ ಹಿಂಗ ಆಗ್ಯದ್ರಿ ಅದೆಲ್ಲ ಆಗ್ಯದ. ಅವ್ರ ಜೊತೆ ಇದ್ದಾಗ್ಲೇ? ಹಾ ವಿಡಿಯೋ ಕಾಲ್ ಆಗಿದೆ, ಫೋಟೋದಾಗ ಹಿಂಗ್ ಸಿಕ್ ಬಿದ್ದಾಯ್ತ. ಅಲ್ಲಿದ್ದಾಗ ಓಪನ್ ಆಗಿ ಹೇಳ್ತಾನ ಇಲ್ಲಿ ಇದೀವಿ, ನೀ ಏನು ಟೆನ್ಷನ್. ಆಕಿ ಹೇಳ್ತಾಳ್ರಿ ಅವಾಗ ಫೋನ್, ಆಕಿ ಫೋನ್ ಹಚ್ಚಿ ನಾ ತಗೊಂಡ್ ಹೋಗ್ತೀನಿ, ಏನ್ ಮಾಡ್ಕೊ ಹಿಂಗೆಲ್ಲಾ ಹೇಳ್ತಾಳ್ರಿ. ನನ್ಗೆ ಅನ್ಸ್ತಾಳ ಉಲ್ಟಾಕಿ. ಏನ್ ತಗೊಂಡ್ ಹೋಗ್ತೀನಿ? ನಾನ್ ಗಂಡಗ್ ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾಳ್ರಿ. ಅವ್ರ ಗಂಡಂಗ್ ಗೊತ್ತಿಲ್ವಾ ಇದು? ಅವ್ರಿಗ್ ಗೊತ್ತಿಲ್ಲ, ನನ್ಗ್ ಗೊತ್ತಿಲ್ಲ ರೀ. ಅವ್ರ ಗಂಡಗೆ ಹೇಳಿದ್ರು ಮತ್ ನಮ್ಗೆ ಪ್ರಾಬ್ಲಮ್ ಆಗ್ತದ ಅಂತೇಳಿ ಅವ್ರಿಗ್ ನಾನ್ ನೋಡೇ ಇಲ್ರಿ. ಆಕ್ಚುಲಿ ಹೇಳ್ಬೇಕಂದ್ರ ಆ ಹುಡುಗಿ ಗಂಡಗ್ ನಾನ್ ನೋಡೇ ಇಲ್ಲ. ಇನ್ನು ಹೇಳೋದೆಲ್ಲ ಬಂತು ಅಂತ? ಹಾ ಅದಕ್ಕೈನಿ ನಾವು ಹೋಗಿ ಹುಡ್ಕ್ಯಾಡಿದ್ರ ಅಲ್ಲಿ ನಮ್ದು ಫ್ಯಾಮಿಲಿ ತದಾರ್ರಿ, ಬಾವರು ತದಾರ. ಹೋಗಿ ಹಿಂಗ ಏನಾರ ಹೋಗಿ ನಾವ್ ಧಮ್ಕಿ ಹಾಕ್ರಿ ಹಿಂಗ ಸುಮ್ಮನೆ ನಮ್ಗೆ ಪ್ರಾಬ್ಲಮ್ ಆಗ್ತದ ಅಂತೇಳಿ ಸುಮ್ಮ ಕುಂತೀವ್ರಿ. ನಾವ್ ಏನು ಮಾಡೇ ಇಲ್ಲ ಅದಕ್ಕೆ ಈಗ್ರಿ. ನಿಮ್ಮ ಅತ್ತೆ ಮಾವ ಇಲ್ವಾ? ಅದಾರಿ, ಮಾವ ಇಲ್ಲ, ಅತ್ತೆ ಅದಾರ. ಮಾವ 3 ಇಯರ್ ಆಯ್ತು ಡೆತ್ ಆಗ್ಯಾರ ಅವ್ರು. ಇದು ನಿಮ್ಮನ್ ಬಿಟ್ರೆ ಬೇರೆ ಯಾರಿಗ್ ಗೊತ್ತು ನಿಮ್ಮ ಮನೇಲಿ? ನಮ್ ಫ್ಯಾಮ್ಲಿಗೆಲ್ಲಾ ಗೊತ್ತದರಿ. ನಮ್ ಫ್ಯಾಮ್ಲಿಗ್ ಗೊತ್ತದ. ನಮ್ ಭಾವರ್ ಅದಾರಿ 3 ಜನ, ನಾವ್ 4 ಜನ ಅದಾರಿ. ಎಲ್ಲರಿಗ್ ಗೊತ್ತದಾರಿ. ಇವನ್ ನಿಮ್ ತವ್ರ ಮನೆಗೂ ಸೇರಿಸಿ? ಎಲ್ಲರಿಗ್ ಗೊತ್ತದಾರಿ. ನಮ್ ಸಿಸ್ಟರ್ಸ್ ಎಲ್ಲಾರು ಇವ್ರಿ ಹಿಂಗೆ ರೀತಿ ಮಾಡೋದ್ ಎಲ್ಲರಿಗ್ ಗೊತ್ತದಾರಿ. ಏನ್ ಹೇಳ್ತಾರ ಅವರೆಲ್ಲ? ಅವ್ರೆಲ್ಲಾ ಬಿಟ್ಬಿಡು, ಏನ್ ಟೆನ್ಷನ್ ಮಾಡ್ಬೇಡ, ಅವ್ರೆಲ್ಲಾ ಬಿಟ್ಬಿಡು, ಏನ್ ತಲಿ ಯಾಕೆ ಕೆಡ್ಸ್ಕೊತಿ, ಬಿಟ್ಬಿಡು. ಅದಕ್ಕಾಗಿನೇ ನೀ ಇದು ನೋಡು, ಈ ಸ್ವಾಮಿ ಇವ್ರಿಗೆ ಹಚ್ಚಿ ಮಾತಾಡತ್ ಹೇಳಿ ನಮ್ ತಮ್ಮ ನಿಮ್ದು ಲೈವ್ ಕಳ್ಸ್ಯಾರ ಅವ್ರು. ಓ, ನಿಮ್ ತಮ್ಮ ಇದಾರಾ? ಹಾ ರೀ, ಅವ್ರು ಅಲ್ಲೇ ಬೆಂಗ್ಳೂರ್ನಲ್ಲಿ ಜಾಬ್ ಮಾಡ್ತಾನ್ರ ಅವ್ರು. ನೀ ಕೇಳು, ಅವ್ರೆಲ್ಲಾ ಸರಿಯಾಗಿ ಹೇಳ್ತಾರ, ನೀನ್ ಮಾತಾಡೋರ್ ಜೊತೆಗೆ ಹೇಳಿ ನನ್ಗೊಂದ್ ಮಂತ್ ಹಚ್ಚಿಕಟ್ ಹಿಡ್ದು ಹಾಕ್ಯಾರ ಅವ್ರು. ತಮ್ಮ ಏನ್ ಕೆಲಸ ಮಾಡ್ತಾರೆ? ಅವ್ರು ಏನೋ ಕಂಪನಿ ಕೆಲ್ಸ ಮಾಡ್ತಾರ್ರಿ. ಯಾವ್ದೋ ಕಂಪನಿ. ಅವ್ರಿಗೆ ಏನಾರ ಒಂದ್ 26-27 ವರ್ಷ ಇರ್ಬೋದ್ರಿ. ಬಟ್ ಈತನಿಗೆ ಇವ್ರಿಗೆಲ್ಲ ಗೊತ್ತಾಗಿದೆ, ಇವರೆಲ್ಲ ನನಗೆ ಬೈಬಹುದು ಅಥವಾ ನನ್ಗೆ ನಾಳೆ ದಿನ ತೊಂದ್ರೆ ಮಾಡಬಹುದು ಅನ್ನೋ ಭಯ ಇಲ್ವಾ? ಏನು ಭಯನೇ ಇಲ್ಲ. ಈಗ ಊರಾಗ ಒಬ್ರು ಹಿಂಗೆ, ಈಗ ನಮ್ದು ಅವ್ರದ್ದು ಸಿಸ್ಟರ್ಸ್ಗಳದು ಅವ್ರ ಗಂಡಂದಿರು, ನಮ್ ನಾದನ್ ಗಂಡದಿರು ಹಿಂಗೆಲ್ಲಾರು ಹೇಳ್ತಾರ್ರಿ. ಅವ್ರೆಲ್ಲಾ ಮನಿಗ್ ಬಂದು ಹಿಂಗೆಲ್ಲಾ ಹಿಂಗ್ ಮಾಡ್ಬೇಡ. ಈಗ ನನಗೆ ಮಗಳದಾಳ್ರಿ, 18 ವರ್ಷದ ಮಗಳ ಅದಾಳ. ಈ ವರ್ಷ ಆಕಿ ಅವ್ರ ಎಷ್ಟು ಬೆಳದ್ ಮಕ್ಳು ಅದ್ರ ಹಿಂಗ್ ಮಾಡ್ಬಾರ್ದು ಅನ್ನೋದೇ. ನಿಮ್ಗೆ 18 ವರ್ಷದ ಮಗಳಿದ್ದಾರ? ಹಾ 18 ವರ್ಷದ ಇವಾಗ ಮಗಳ ಅದಾಳ್ರಿ. ನನಗ 15 ವರ್ಷದ ಮಗ ಅದಾನ. ನಿಮ್ಗೆ ಎಷ್ಟು ವರ್ಷ ಅಂದ್ರಿ? ನನ್ಗೆ 35 ಅದರಿ. 35 ನಿಮಗೆ 18 ವರ್ಷದ ಮಗಳಿದ್ದಾರ? ಒಳ್ಳೆ ಕತೆ ಆಯ್ತು. ಓ, ನಿಮ್ಗೆ 16 ವರ್ಷಕ್ಕೆ ಮದುವೆ ಆಗಿದ್ದ? ಬಟ್ ಮಕ್ಕಳಿಗೆಲ್ಲ ಇದು ಗೊತ್ತನವ? ಅವ್ ಹಿಂಗೆ ಜಗಳ ಬರೋಣ ಅವಾಗ ಗೊತ್ತಾಗ್ಯದ. ಅಂದ್ರ ಅವ್ರಿಗೆ ಹಿಂಗೆಲ್ಲಾ ಓದೋದ್ರದಾಗ ಅವ್ರೆಲ್ಲಾ ಇಲ್ಲಿ ಇರಲ್, ಬೇರೆ ಕಡೆಗೆ ಇರ್ತಾರ್ರಿ. ಅವ್ರೆಲ್ಲಾ ಓದಕ್ ಬೇರೆ ಕಡೆಗೆ ಹಾಕಿವ್ರಿ ಅವ್ರಿಗೆ. ಹಾಸ್ಟೆಲ್ ಇದ್ದಾರಾ? ಹಾ. ಸೊ ಆ ಹುಡುಗಿ ಈ ನಿಮ್ಮ ಗಂಡನ ಕುರಿತು ಏನ್ ತುಂಬಾ ಬ್ಲಾಕ್ ಮೇಲ್ ಮಾಡಿ ಏನಾದ್ರು ಇಟ್ಕೊಂಡಿದಾರ ಅಥವಾ ಈತನ ಆಸಕ್ತಿನೆಯಾ? ಏನ್ ಬ್ಲಾಕ್ ಮೇಲ್ ಮಾಡಿ ಏನು ಇಲ್ಲ. ಇದು ಆಕಿ ಇವ್ರು ಬರ್ಲಿಲ್ಲ ಅಂದ್ರೆ ನಾನ್ ನಿನ್ ಮನಿಗ್ ಬರ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾಳಕಿ ಹುಡುಗಿರಿ. ಈಗ ನನ್ ಕರ್ದ ಬರ್ಲಿಲ್ಲ ಅಂದ್ರೆ ನಾನೇ ಅಲ್ಲಿ ನಿನ್ ಮನಿಗ್ ಬರ್ತೀನಿ, ನಿಂಗ್ ಅಕ್ಷಿ ಅಲ್ಲಿ ಊರಾಗ ಬಂದು ನಿನ್ ಇಜ್ಜತ್ ಕಳಿತೀನಿ ಹಿಂಗೆಲ್ಲಾ ಅಂಜಿಕೆ ಹಾಕ್ತಾಳ್ರಿ. ಎಷ್ಟು ವರ್ಷ ನಿಮ್ ಗಂಡನಿಗೆ? ಅವ್ರಿಗೆ ಒಂದ್ 42-43 ಇರ್ಬೋದ್ರಿ. ನಾನ್ ಮಟ್ಟಿಗೆ ಅವ್ರಿಗೆ 40 ಮೇಲ್ಪಟ್ಟೆ ಅದಾರ ಅವ್ರಿಗೆ. ನಿಮ್ಗಿಂತ 3-4 ವರ್ಷ ಅಷ್ಟೇ ದೊಡ್ಡವ್ರ ಅವರು? ನನ್ಗೆ 35 ಅದಾರಿ. ಅವ್ರಿಗೆ 42-44 ಹಿಂಗಿದ್ದಿರ್ಬೋದ್ರಿ. ಓಕೆ, ಒಂದ್ 8-9 ವರ್ಷ ದೊಡ್ಡವ್ರು ಇರ್ಬೋದು. ಅಷ್ಟೇ. ಏನ್ ಕತೆನವ ಇದೆಲ್ಲ. ಬಟ್ ಅವ್ರ ಗಂಡನಿಗೆ ಗೊತ್ತಾದ್ರೆ ಆ ಹೆಣ್ಮಗಳಿಗೆ ಬುದ್ಧಿ ಕಲಿಸಿ ನೆಟ್ಟಿಗೆ ಇಟ್ಕೊಳ್ಬೋದಲ್ವ? ಅವ್ರ ಗಂಡನಿಗೆ ಹೇಳ್ಬೋದಲ್ವೇ? ಮರ್ಯಾದೆ ಎಂದು ಗಂಡನ ಸರಿದಾರಿಗೆ ತರೋದೇ ಮುಖ್ಯ ಅಲ್ವೇ? ಅದೇ ಇವಾಗ ಏನ್ ಮಾಡ್ಬೇಕು ಅದೇ ಗೊತ್ತಾಗಲ್ಲ. ಬಟ್ ಅವ್ರ ಗಂಡನಿಗೆ ಹೇಳಿದ್ರೆ ಬಿಡ್ತಾರ ಇವರು? ಅವ್ರ ಗಂಡನಿಗೆ ಹೇಳಿದೆ ಒಂದ್ ವೇಳೆ ಅವರೇ ಬಂದಿ ಆಕಿನ್ ಗಂಡ ಬಿಟ್ಟ ಒಂದ್ ವೇಳೆ ಅವಳು ಬಂದ್ಳು ಅಂದ್ರೆ ಅದು ಪ್ರಾಬ್ಲಮ್ ಆಗ್ತದಲ್ರಿ. ಬಂದೇನ್ ಮಾಡ್ತಾಳೆ?
ಇಲ್ಲಿ ನಮ್ ಬಲ್ ಬಂದು ಇಲ್ಲಿ ನನ್ಗೂ ಕೊಡು, ಇಲ್ಲಿ ನಿನ್ ಮನೆಗ್ ನನ್ಗೆ ಜಾಗ ಕೊಡು, ನನ್ ಗಂಡಗ್ ಬಂದ್ ಹೇಳಿದ್ ಹಿಂಗೇನ ಆತದ ಅಂತೇಳಿ ನಾವ್ ಸೈಲೆಂಟ್ ಅರೆ ಆಗಿದೀವ್ರಿ. ಯಾಕೆ ಬಂದು ಹೇಳ್ತಾಳೋ ಹೆಂಡ್ತಿಯಾಗಿ ನೀನಿರ್ಬೇಕಾದ್ರೆ? ಅಲ್ಲ, ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು, ಹಾ ಅದು ಕತ್ತಲ್ ನಡೆಯೋ ಸಂಬಂಧವೇ ಹೊರತು ಬೆಳಕಲ್ಲಿ ಬಂದು ಕೇಳುವಂತಹ ಮುಖ ಅವ್ರಿಗಿರಲ್ಲ. ಹಬ್ಬ ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ಅದಕ್ಕೆ ನೀನು ಗಂಡ ಹೆದರ್ಬೋದು, ನೀನು ಹೆದರೋದಲ್ಲ. ಜುಟ್ಟು ಹಿಡಿದು ಬೀದಿಗೆ ಎಳ್ಕೊಂಬಂದು ಕಪಾಳು ಕೊಡಿಬೋದು ನೀನು. ಹ್ಮ್ ಗಂಡ ಯಾಕೆ ಹೆದರ್ಬೋದು ಅಂದರೆ ಗಂಡಂದು ವಿಷಯ ಅಲ್ಲಿರುತ್ತೆ, ಅದಕ್ಕೆ ಹೆದರ್ಬೋದು. ನೀನೇಕೆ ಹೆದರ್ತೀಯ? ಈಗ ಆಕೆ ಬಂದರೆ ಅಯ್ಯೋ ಬರಬೇಡ ಕಣವ ಅಂತ ನೀನು ಗಂಡ ಕಾಲಿಗೆ ಬೀಳಲಿ, ನೀನು ಬೀಳೋದಲ್ಲ ಅದು, ಅಥವಾ ನೀನು ಭಯ ಪಡೋದಲ್ಲ. ಆತ ಹೆದರ್ಲಿಕ್ಕೆ ಆತನಿಗೆ ಕಾರಣ ಇದೆ, ನಿನಗೇನಿದೆ ನೋಡಬಾ. ಇವು ತುಂಬ ಬಹಳ ಆರಂಭದಲ್ಲೇ ಸರಿ ಮಾಡ್ಕೊಳ್ಬೇಕಾದ ವಿಚಾರಗಳಿವೆಲ್ಲ. ಅವತ್ತಿಂದ ಇವತ್ತಿನವರೆಗೂ ಬಿಟ್ಟು ಅದಕ್ಕೆ ಹಂಗೆ ನೋಡಿದ್ರೆ ಎಷ್ಟು ವರ್ಷದಿಂದ ಇದೆ ಈ ಈ ಈ ಸಂಬಂಧ? ಒಂದ್ 10 ವರ್ಷ ಆಗಿರ್ಬೇಕ್ರಿ ಮೋಸ್ಟ್. ಅಲ್ಲಪ್ಪ, ಒಂದು 5-6 ತಿಂಗಳು ಕುಡಿಯೋದು ಕಲ್ತವನ್ನೇ ಕುಡಿತ ಬಿಡಿಸೋಕ್ಕಾಗಲ್ಲ, ಅಥವಾ ಯಾವುದೋ ಚಟ ಬಿಡಿಸೋಕ್ಕಾಗಲ್ಲ. 10 ವರ್ಷ ಬೇರೆ ಬಿಟ್ಟಿರುವ ಅಥವಾ 10 ವರ್ಷದ ಕಾಲ ಬಲ್ತೋಗಿರೋ ಇವುಗಳ ಈ ಥರದ ಸಂಬಂಧಗಳು ಅಲ್ಲ ಅಂತ್ಯವಾಗ್ತವೆ. ಅದಕ್ಕೊಂದು ಯಾಕಂದರೆ ಯಾವುದೇ ಅಕ್ರಮ ಸಂಬಂಧಗಳಾಗಲಿ ಒಂದು ದಿವಸ ಬೆಳಕಿಗೆ ಬರಲೇಬೇಕು. ಅವು ಜಗತ್ತಿನ ಅಥವಾ ಅವ್ರ ಗಂಡನಿಂದಲೋ ಮಕ್ಕಳಿಂದಲೋ ಯಾವುದೋ ಮೂಲಕ ಅದು ನರಕ ಅನುಭವಿಸ್ಲೇಬೇಕು, ಅದು ಶಿಕ್ಷೆ ಆಗಲೇಬೇಕು. ಆದರೆ ಈ ಸಮಯದಲ್ಲಿ ನೀವು ಒಂದು ಗೌರವಾನ್ವಿತ ಜಾಗದಲ್ಲಿ ಕೆಲಸದಲ್ಲಿದ್ದೀರಿ, ಅಂಗನವಾಡಿ ಟೀಚರ್ ಇದ್ದೀರಿ. ಇಲ್ಲಿ ಯೋಚನೆ ಮಾಡಿ, ಈಗ ಬಿಟ್ಟು ಇನ್ನೆಲ್ಲೋ ಹೋಗಿ ಬದುಕುವಂಥದ್ದಲ್ಲ. ಈಗ ಮಕ್ಕಳು 18 ವಯಸ್ಸಿಗೆ ಬಂದಿದ್ದಾರಲ್ಲವ, ಈಗ ಇದನ್ನು ತುಂಬ ದೊಡ್ಡದು ಮಾಡಿ, ಯಾಕಂದರೆ ಈಗ 40-45 ವಯಸ್ಸಾಗಿರೋ ಆತ ಏನು ಹಬ್ಬ ಅಂದರೆ ಇನ್ನೊಂದು 3-4 ವರ್ಷ ಈಗ ಮುಂದುವರಿಬೋದೇನೋ ಗೊತ್ತಿಲ್ಲ. ವಿಧಿ ಎಲ್ಲಿ ಒಡೆಯುತ್ತೋ, ಎಲ್ಲಿ ಬೀಳಿಸುತ್ತೋ, ಎಲ್ಲಿ ತುಳಿಯುತ್ತೋ, ಅಥವಾ ಎಲ್ಲಿ ಅವ್ರಿಗೆ ಕೆಡ್ಡ ತೋಡುತ್ತೋ, ಗುಂಡಿ ತೋಡುತ್ತೋ ಗೊತ್ತಿಲ್ಲ. ಆದರೆ ಈ ಸಮಯದಲ್ಲಿ ನನಗನ್ಸೋದವ, ಇಷ್ಟು ವರ್ಷ ಮುಂದೆ ಬಂದುಬಿಟ್ಟಿದೆಯಾ, ಮಕ್ಕಳು ದೊಡ್ಡವರಾಗಿದ್ದಾವೆ, ಈಗ ಅವ್ರ ಕಡೆ ಗಮನ ಬಿಟ್ಬಿಡ್ಬೇಕು. ಈಗ ನಾನು ಅವ್ರನ್ನ ಸರಿ ಮಾಡ್ತೀನಿ, ನಾನೀಗ ಸಪ್ರೇಟ್ ಹೋಗ್ಬಿಡ್ತೀನಿ, ನಾನು ಅದಾಗ್ಬಿಡ್ತೀನಿ, ಡೈವರ್ಸ್ ತಗೊಂಡ್ಬಿಡ್ತೀನಿ. ಈಗ ಮುಖ್ಯವಾಗಿ ಆತನ ಹಿತಕ್ಕಿಂತ ಮಕ್ಕಳ ಹಿತ, ಮನೆತನದ ಹಿತ ಬಹಳ ಮುಖ್ಯ. ನಿನ್ನ ಮಕ್ಕಳಿಗೆ ನೀನು ಎಷ್ಟೇ ಶಿಕ್ಷಣ ಕೊಡ್ಬೋದು, ಏನೇ ಅವರಿಗೆಲ್ಲ ಮಾಡ್ಬೋದು, ಅವ್ರ ಮನೆತನ ಎಂಥದ್ದು ಅಂತ ಜನ ನೋಡ್ತಾರೆ. ಇಲ್ಲಿ ನಾನು ಆತ ಒಬ್ಬನನ್ನು ಸರಿ ಮಾಡ್ಕೊಳ್ಳಿಕ್ಕೆ ಹೋಗಿ ಮಕ್ಕಳ ನಾಳೆಗಳಿಗೆಲ್ಲ ಬೆಂಕಿ ಇಡಬಾರ್ದು. ಈಗ ನಿನಗೂ ಗೊತ್ತು, ಆತ ಭುಜಬಲ ಇರೋನು, ಹಣಬಲ ಇರೋನು, ಅಥವಾ ಅಂತ ಹೆಣ್ಣಿನ ಬೆಂಬಲ ಇರೋನು, ಅಥವಾ ಹೆಣ್ಣೆ ರೆಡಿ ಇರಬೇಕಾದ್ರೆ, ಅಥವಾ ಈತನೇ ಅದಕ್ಕೆ ನಿಮ್ಮನ್ನು ಬಿಟ್ಟರೆ ಪರವಾಗಿಲ್ಲ ಅವಳನ್ನು ಬಿಡೋದಿಲ್ಲ ಅನ್ನೋ ಮಟ್ಟಿಗೆ ಹೋಗಿರಬೇಕಾದ್ರೆ ನಿನ್ನ ಕೈಲಿಂದ ಅದನ್ನು ಸರಿ ಮಾಡಲಿಕ್ಕಾಗಲ್ಲ. ಇವನ್ ಪ್ರಯತ್ನ ಪಟ್ಟರೂ ಕೂಡ ಈ ವಯಸ್ಸಲ್ಲಿ ಅಥವಾ ಈ ಸಮಯದಲ್ಲಿ ಮಕ್ಕಳು ಇಷ್ಟು ಎತ್ತರಕ್ಕೆ ಬಂದು ನಿಂತಾದ್ಮೇಲೆ ಅದನ್ನು ಪ್ರಯತ್ನ ಪಟ್ಟು ಅದನ್ನು ತಿದ್ದಿ ಅದನ್ನು ಸರಿ ಮಾಡ್ಕೊಳ್ಳೋದ್ರಲ್ಲಿ ನಿನ್ನ ಇನ್ನು ಉಳಿದಿರೋ ಜೀವನ ಎಲ್ಲ ಅದರಲ್ಲೇ ಮುಗಿದೋಗ್ಬಿಡುತ್ತೆ. ಅದಕ್ಕೆ ನೀನೇನು ಮಾಡಬೇಕು, ಅಯ್ಯೋ ಹೋಗದೆ ಹೋಗಿದೀಯಾ ಅಥವಾ ಮಾಡೋದನ್ನೆಲ್ಲ ಮಾಡಾಗಿದೆ, ಇನ್ನು ಉಳಿಸ್ಕೊಳಕ್ಕೆ ಏನೈತವ ಅಲ್ಲಿ. ಹಾಗಾಗಿ ಭಗವಂತ ಎಲ್ಲ ನೀನು ನೋಡ್ಕೊಳ್ಳಪ್ಪ. ಈಗ ನಾನು ಇದಕ್ಕೆ ಏನೇ ಮೇಲ್ಬಿದ್ದು ಹೋಗಿ ಪಂಚಾಯಿತಿ ಮಾಡಿ ಅವಳಿಗೆ ಹೇಳಿ, ಅವಳು ಗಂಡಂಗೆ ಹೇಳಿ, ಅದು ಹೇಳಿ ಇದು ಹೇಳಿ ಏನೇ ಮಾಡಿದ್ರು ಕೂಡ ಅಂತಿಮವಾಗಿ ಅಲ್ಲಿ ಬಿಟ್ಟರೆ ಇಲ್ಲಿಗೆ ನರಕ ಶುರು ಮಾಡ್ತಾನೆ ಅನ್ನೋದು ನಿನಗೆ ಗೊತ್ತು. ಅಂದರೆ ಬಿಡಿಸ್ಬಿಟ್ಟಲ್ಲ ಅಂತ ಇಲ್ಲಿ ಮನೇಲಿ ರಾದ್ದ ಅಂತ ಮಾಡ್ತಾರೆ, ಹೌದಲ್ವಾ? ನೀನೊಂದು ವೇಳೆ ಅವ್ರ ಗಂಡನಿಗೆ ಹೇಳಿ ಬಿಡಿಸ್ದೆ ಅಂತಲೇ ಅಂದ್ಕೊಳ್ಳವ, ಆದ್ರೆ ಶಿಕ್ಷೆ ನಿನಗೆ ಕೊಡ್ತಾನಲ್ವಾ? ಅದಕ್ಕಾಗಿ ನೀವ್ ಬಿಟ್ಟಿವ್ರಿ. ಸುಮ್ಮನೆ ನಾಳೆಗ ಆ ಹೆಣ್ಣಿನ ಸುಮ್ಮ ಏನಕ್ ಅವ್ರವ್ರು ಏನಕ್ ಮಾಡಲ್ಲ ನಾನು ಹೇಳೋದು ಕೇಳು, ನೀನು ಅವರಿಗೆ ಶಿಕ್ಷೆ ಕೊಡಿಸಿಲ್ಲ, ಅವ್ರಿಗೆ ನೀನೇನು ಪ್ರತಿಭಟಿಸಿಲ್ಲ, ಅವ್ರಿಗೆ ನೀನೇನು ಹಿಡ್ಕೊಟ್ಟಿಲ್ಲ ಅಂತ ಅಂದ ಮಾತ್ರಕ್ಕೆ ಅದು ಹಂಗೇ ಇರುತ್ತೆ ಅಂತ ಅಲ್ಲ. ಮನುಷ್ಯನ ಪ್ರಯತ್ನಗಳು ಅಥವಾ ಪಾಪ ನಿನ್ನಂಥ ಅಸಹಾಯಕರು, ನಿನ್ನಂಥ ಮುಗ್ಧರಿಗೆ ಅನ್ಯಾಯವಾದರೆ ಅದು ಭಗವಂತನಿಗೆ ಆದಂಗೆ, ಅದಕ್ಕೆ ಅವನೇ ಶಿಕ್ಷೆ ಕೊಡ್ತಾನೆ, ಅದಕ್ಕೆ ಅವನೇ ವ್ಯವಸ್ಥೆ ಮಾಡ್ತಾನೆ. ಈಗ ನಿನ್ನ ಗಮನ ಅವನಿಗೆ ಶಿಕ್ಷೆ ಕೊಡಿಸೋದು ಬಿಡಿಸೋದು ಅಲ್ಲ. ಆಯಿತು, ಅದು ಮುಗಿದು ಹೋಗಿದೆ, ಅದು ಕೊಚ್ಚೆ ಆಗಿದೆ, ಅದೆಲ್ಲ ನಡೆದು ಹೋಗಿದೆ, ಅದನ್ನು ನೀನು ಸರಿ ಮಾಡಿ ಏನೂ ಆಗಬೇಕಾದ್ದಿಲ್ಲ. ನಿನ್ನ ಗಮನ ಆಯಿತು, ನಿನ್ನ ಉಳಿದ ಬದುಕನ್ನು ಮಕ್ಕಳ ಏಳಿಗೆಗೆ, ಮನೆಯಲ್ಲಿ ಇದರ ಬಗ್ಗೆ ಹೆಚ್ಚು ಚರ್ಚೆ ಆಗಬಾರ್ದು. ಚರ್ಚೆ ಯಾವಾಗ ಅಂದರೆ ಇನ್ನು ಮಕ್ಕಳು ಬಹಳ ಚಿಕ್ಕೋರಿದ್ದಾರೆ, ಗಂಡ ಈಗಿನ್ನೂ ಇಂಥ ಚಟಕ್ಕೆ ಬಿದ್ದಿದ್ದಾರೆ ಅಂದಾಗ ಕೂಗಾಡಿ ಕಿರಿಚಾಡಿ ಸರಿ ಮಾಡ್ಬೋದವ.
ಹ್ಮ್ 10 ವರ್ಷ ಬಂದಿದೆ, ಇನ್ನು ಮಕ್ಕಳು ದೊಡ್ಡವರಾಗಿರೆ, ಸಂಜೆ ಮನೆಯಲ್ಲಿ ದೀಪ ಹಚ್ಚೋ ಸಮಯದಲ್ಲಿ, ಸಂಜೆ ಮನೆಯಲ್ಲಿ ಮಕ್ಕಳು ಓದ್ಕೊಳ್ಳೋ ಸಮಯದಲ್ಲಿ ಅಥವಾ ನೆಮ್ಮದಿಯಾಗಿರ್ಬೇಕಾದ ಸಮಯದಲ್ಲಿ ಇದನ್ನು ಎತ್ತಿ ಕೂಗಾಡಿ ಕಿರ್ಚಾಡಿ ಆಯ್ತವ ಭಾಳ ಹಿಂದೆಯಿಂದಲೂ ಮಾಡಿದೀಯಾ? ಏನಾದರೂ ಬದಲಾವಣೆ ಆಗಿದೆಯಾ? ಮಾಡಿದ್ ಏನ್ ಬಿ ಆಗೇ ಇಲ್ರಿ. ಅಂದರೆ ಮಾಡಿ ಆಗಲ್ಲ ಅಂತ ಗೊತ್ತಾದ್ಮೇಲೆ ಮಾಡೋದು ಯಾಕೆ? ಹೌದೌದ್ರಿ. ಅದಕ್ಕೆ ಏನು ಮಾಡಬೇಕು, ಕೆಲವೊಂದು ನಮ್ಮ ಪ್ರಯತ್ನದಿಂದ ಸರಿ ಹೋಗದೇ ಇದ್ದರೆ ಅದನ್ನು ವಿಧಿಗೆ ಬಿಡಬೇಕು. ಅಪ್ಪ ನೀನೇ ನೋಡ್ಕೊ, ಆದರೆ ಮನೆಯಲ್ಲಿ ನೀವು ಏನು ಅಡುಗೆ ಮಾಡಿ ಇಡಬೇಕು, ಏನು ಮಾಡಬೇಕು, ಮಿನಿಮಮ್ ನಿಮ್ಮ ಸೇವೆ ನೀವು ಮಾಡಿ. ಮುಖ್ಯವಾಗಿ ಮಕ್ಕಳ ಕಡೆ ಗಮನ ಕೊಡಿ. ಈಗ ಏನು ಸರ್ ಮಾಡೋದು, ಅವಳೊಂದು ಸರ್ ಹೆಂಗೆ ಸರ್ ಬಿಡಿಸೋದು, ಅದು ಹೆಂಗೆ ಸರ್ ಬಿಡಿಸೋದು, ಇದು ಹೆಂಗೆ ಸರ್ ಬಿಡಿಸೋದು, ನೋಡಬ್ಬ ಅವರೆಲ್ಲ ರುಚಿ ಕಂಡವರು, ಅದಕ್ಕೆ ವಿಧಿಯೇ ವ್ಯವಸ್ಥೆ ಮಾಡುತ್ತೆ ಹೊರತು ನೀನೇನೇ ಮಾಡಲಿಕ್ಕೆ ಹೋದರೂ ನಾಳೆ ದಿನ ಮನೆಯಲ್ಲಿ ತುಂಬ ರಾದ್ದಾಂತವಾಗಿ ಮಕ್ಕಳು ಮನಸ್ಸುಗಳು ಹಾಳಾದರೆ ಗಂಡ ಕೆಟ್ಟಿರೋದಲ್ಲ ದುಃಖ, ಮಕ್ಕಳೊಂಚೂರು ಈ ಕಾರಣಕ್ಕೆ ಅಯ್ಯೋ ನಮ್ಮ ಮನೇಲಿ ಇದೇ ಆಯಿತು ಅಂತ ಅವ್ರ ನೆಮ್ಮದಿಯನ್ನು ಬೇರೆ ಕಡೆ ಹುಡ್ಕೋಕೆ ಶುರು ಮಾಡಿದ್ರೆ ಅಲ್ಲಿಂದ ನಿಜವಾದ ನರಕ ಶುರುವಾಗುತ್ತೆ ಅಲ್ವಾ? ಹೌದೌದು. ಗಂಡಗ ದಾರಿ ತಪ್ಪೋದಲ್ಲ, ಮಕ್ಕಳು ದಾರಿ ತಪ್ಪಿದ್ರೆ ನಿಜವಾದ ನರಕ ಅಲ್ಲಿಂದ. ಗಂಡನ್ನೇನು ಅಲ್ಲಿಂದಲೂ ನೋಡ್ಕೊಂಡು ಬಂದಿದೀಯ, ಅವ್ರದ್ದು ಇದೇ ಆಗೋಗಿದೆ, ನೀನು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೀಯ ತಗೀಗ, ಆಯ್ತು ಹೆಂಗಾರ ಮಾಡ್ಕೊಳ್ಳಪ್ಪ ತಗೆ ಅಂತ. ಅದಕ್ಕೆ ನೀನು ಇದನ್ನು ಎಲ್ಲೂ ಹೆಚ್ಚು ಅದು ಇದು ಹೇಳ್ಕೊಂಡು ಸಿಕ್ಕದವ್ರಿಗೆಲ್ಲ ಬಂದವ್ರಿಗೆಲ್ಲ ಹೇಳ್ಕೊಂಡು ಕೂತ್ಕೊಂಡು ಬೇಡಬ್ಬ. ಉಳಿದ ಬದುಕನ್ನು ಮಕ್ಕಳ ಕಡೆ ಗಮನ ಕೊಡ್ತಾ, ಗಂಡನನ್ನು ಏನು ನಿನ್ನ ಸೇವೆ ಅಂತ ಚಿಕ್ಕ ಪುಟ್ಟದ್ದು ಏನಿದೆ ನೀನು ಅದನ್ನು ಮಾಡ್ತಾ, ಎಲ್ಲೋಗಿದ್ದೆ, ಅವಳಿಂದ ಹೋಗಿದ್ದ, ಅದು ಹೋಗಿದ್ದ, ಇದು ಹೋಗಿದ್ದ, ಏನೂ ಕೇಳಬೇಡ, ಪರವಾಗಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಎಲ್ಲಿ ಶಿಕ್ಷೆ ಆಗಬೇಕು, ಎಲ್ಲಿ ಶಾಸ್ತಿ ಆಗಬೇಕು ಅದು ಆಗುತ್ತೆ. ನೀನು ನಾನೇನೋ ಸರಿ ಮಾಡಿಬಿಡ್ತೀನಿ ಅಂತ ಹೋದರೆ ಮತ್ತೆ ನೀನೇ ಕೆಟ್ಟವಳಾಗ್ತೀಯ, ಮತ್ತು ನೀನೇ ಪೆಟ್ಟು ತಿಂತೀಯ, ಮನೆ ಬರೋ ಮನೆ ನೆಮ್ಮದಿನೆಲ್ಲ ಹಾಳು ಮಾಡ್ಕೊಳ್ತೀಯ. ನನಗೆ ಅರಿವಿದೆ ಈ ಥರದ್ದು ಬಂದಾಗ ಹೆಂಡತಿಯಾಗಿ ನಿನಗೇನು ದುಃಖವಾಗಬಲ್ಲದು ಅಂತ. ಆದರೆ ಒಂದನ್ನು ಸರಿ ಮಾಡಲಿಕ್ಕೆ ಹೋಗಿ ಉಳಿದಿರೋ ಎಲ್ಲವನ್ನು ಕಳ್ಕೊಳ್ಳೋದು ಬೇಡ ಅಂತ ಅಷ್ಟೆ. ಕೆಲವೊಮ್ಮೆ ಬದುಕಲ್ಲಿ ಹಂಗಾಗಿರುತ್ತೆ, ಏನು ಯಾವುದೋ ಒಂದು ಹಲ್ಲು ಅಳ್ಳಾಡ್ತಿದೆ, ಅದನ್ನು ಕಿತ್ತಾಕ್ಲಿಕ್ಕೆ ಹೋಗಿ ಬಾಯಲ್ಲಿರೋ ಎಲ್ಲ ಹಲ್ಲುಗಳಿಗೂ ತೊಂದರೆ ಮಾಡಿಕೊಂಡ್ರೆ ಅದು ಆಯಿತು ಬಿಡು, ಅದಲ್ಲೂ ಸಮಯ ಬಂದ ಬಿದ್ದು ಹೋಗುತ್ತೆ. ತೀರಾ ನಾನು ಸರಿ ಮಾಡಿಬಿಡ್ತೀನಿ, ನಾನು ಅವಳ ಗಂಡಿಗೆ ಹೇಳ್ಬಿಡ್ತೀನಿ, ಇವಳು ಗಂಡಂಗೆ ಹೇಳ್ಬಿಡ್ತೀನಿ, ನಾನು ಹೋಗಿ ನ್ಯಾಯ ಮಾಡಿಬಿಡ್ತೀನಿ, ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಡೈವರ್ಸ್ ತೊಗೊಂಡ್ಬಿಡ್ತೀನಿ. ನಾನು ಈ ಥರದ್ದು ಯಾರಾದರೂ ಹೆಣ್ಮಗಳು ಬಂದು ಕೇಳಿದಾಗ ಅಂಚರಿಸ್ಕೊಂಡು ಹೋಗವ ಅಂತ ನಾನೇನು ಹೇಳಲ್ಲವ. ಬಟ್ ನೀವು ತುಂಬ ಮುಂದೆ ಬಂದುಬಿಟ್ಟಿದ್ದೀರಾ, ಮಕ್ಕಳು ದೊಡ್ಡವರಾಗಿದ್ದಾರೆ, ಹಾಗಾಗಿ ಮುಂದೆ ಮಕ್ಕಳಿಗೆ ಅವೆಲ್ಲ ಗೊತ್ತಾಗುತ್ತೆ, ಅವರೆಲ್ಲ ಬುದ್ಧಿ ಕಲಿಸ್ತಾರೆ. ನೀನೀಗ ಆಯಿತು ಏನೋ ನನ್ನ ಪಾಲಿಗೆ ಬಂದಿರೋದೇ ಇಷ್ಟು ಅಂದುಕೊಂಡು ಆರಾಮಾಗಿರ್ಲಿಕ್ಕಾಗಲ್ಲ, ಪಾಪ ದುಃಖ ಆಗುತ್ತೆ. ಆದರೂ ನಿನ್ನ ಮಕ್ಕಳ ಮುಖ ನೋಡಿಕೊಂಡು ನೀನು ಅಲ್ಲೇ ಬದುಕು, ಬಿಟ್ಟು ಹೋಗ್ಬಿಡೋದು, ಡೈವರ್ಸ್ ತಗೊಂಬಿಡೋದು. ಈಗ ಎಲ್ಲ ಹೇಳ್ಬೋದವ, ಬಿಟ್ಟು ಬಂದ್ಬಿಡು, ಇಂಥವ್ನ ಜೊತೆ ಏನಿರ್ತೀಯ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬೋದು. ಸರಿ ಬಿಟ್ಟು ಎಲ್ಲೋಯ್ತೀಯ, ಸರಿ ಹೋಗಿ ಏನು ಸಾಧಿಸಿದ್ದೇನು? ಈಗ ಅದೇ ಭುಜದ ಮಟ್ಟಕ್ಕೆ ಬಂದಿರುವ ಮಕ್ಕಳನ್ನು ಕಟ್ಕೊಂಡು ಎಲ್ಲಿ ಹೋಯ್ತೀಯವ್ವ? ಹಾಗಾಗಿ ಇಲ್ಲೇ ಇದ್ದುಕೊಂಡು ಆತನ ಕುರಿತು ಎಲ್ಲಿ ಹೋಗಿರ್ಬೋದು, ಎಲ್ಲಿ ಬಂದಿರ್ಬೋದು, ಅವಳಿಂದ ಹೋಗಿರ್ಬೋದಾ, ಎಲ್ಲಿ ಹೋಗಿರ್ಬೋದು, ಯಾರ ಜೊತೆ ಮಾತಾಡ್ತಾನೆ, ಇವೆಲ್ಲ ಯೋಚನೆಯನ್ನು ತೆಗೆದು ಕಾಲು ಕಸ ಮಾಡ್ಕೊಂಬಿಡ್ಬೇಕು. ಯಾಕಂದ್ರೆ ಅವನು ಯೋಚನೆ ಮಾಡಿ ಮಾಡಿ ಆರೋಗ್ಯ ನೀನು ಕೆಡಿಸ್ಕೊಳ್ತೀಯ ಅಷ್ಟೇ. ಪರವಾಗಿಲ್ಲ, ನಿನ್ನ ತಮ್ಮ ಇದ್ದಾರೆ, ನಿನ್ನ ತವ್ರ ಮನೆ ಇದೆ, ಯಾರು ನಿನ್ನ ಜೊತೆ ಪ್ರಾಮಾಣಿಕರಾಗಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡು. ಅಯ್ಯೋ ಅವ್ರಿಗೆ ಒಳ್ಳೇದು ಮಾಡಬೇಕು, ಅವ್ರನ್ನ ಚೆನ್ನಾಗಿಡಬೇಕು, ಅದು ಇದು. ಅದು ಬಿಟ್ಟು ನನಗೆ ಅರ್ಥ ಆಗುತ್ತವ, ನೀವತ್ತು ನಿನ್ನ ಕೈಲಿ ಬಹುಶಃ ಅವ್ರಿಗೆ ಏನು ಶಿಕ್ಷೆ ಕೊಡೋಕ್ಕಾಗದೇ ಇರ್ಬೋದು, ಅಥವಾ ಅವ್ರಿಗೆ ನೀನು ಅವರು ನಿನ್ನ ಅಸಹಾಯಕತೆಯನ್ನು ದುರ್ಬಳಕೆ ಮಾಡ್ಕೊಳ್ತಿರ್ಬೋದು. ಬಟ್ ಧರ್ಮ ಕರ್ಮ ಅಂತ ಒಂದು ಇದ್ದೇ ಇದೆ. ಅವ್ರು ನಿನಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು, ನಿನ್ನ ಗಂಡನಿಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಬಟ್ ಇವೆಲ್ಲ ಒಂದು ದಿವಸ ಈ ದಾರಿಯಲ್ಲಿ ಹೋದವ್ರು ಸುಖ ಉಂಡಿದ್ದಿಲ್ವೇ ಇಲ್ಲ ತಾಯಿ ಜೀವನದಲ್ಲಿ. ಯಾವುದೋ ಮೂಲಕ ಅವರು ಅದನ್ನು ಅನುಭವಿಸ್ತಾರೆ. ಯಾಕಂದ್ರೆ ನಿನ್ನ ಗಂಡ ನಿನಗೆ ಅನ್ಯಾಯ ಮಾಡಿರೋ ಥರ ಆಕೆ ತನ್ನ ಗಂಡನಿಗೆ ಅನ್ಯಾಯ ಮಾಡ್ತಿರ್ತಾಳೆ. ಅಂದ್ರೆ ಇಲ್ಲಿ ಎರಡು ಸಂಸಾರ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮೋಸಕ್ಕೊಳಗಾಗಿದ್ದಾವೆ. ಸೊ ಪ್ರತಿ ಮೋಸಗಳು ತನ್ನದೇ ಆದ ಫಲವನ್ನು ಹೊಂದೇ ಇದ್ದಾವೆ. ಅದು ಕಾಲ ಬಂದಾಗ ಅದು ಅನುಭವಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಈ ಕ್ಷಣಕ್ಕೆ ಏನೋ ನಮ್ಮ ಹಣೆಬರ ಚೆನ್ನಾಗಿರುತ್ತೆ, ನೀವು ಕದ್ಕೊಂಬಂದ್ರು ಯಾರಿಗೂ ಗೊತ್ತಾಗಲ್ಲ.
ಹಣೆ ಬಾರಿ ಚೆನ್ನಾಗಿದ್ದಾಗ ನೀನು ಕೆಟ್ಟ ಕೆಲಸ ಮಾಡಿದ್ರು ಯಾರಿಗೂ ಗೊತ್ತಾಗ್ದಂಗೆ, ಇವನ್ ಸುತ್ತ ಜನ ಇರ್ತಾರೆ ಬಟ್ ಯಾರೂ ನೋಡಲ್ಲ, ನಿನ್ನ ಹಣೆ ಬಾರಿ ಚೆನ್ನಾಗಿರುತ್ತೆ. ಆದರೆ ಹೀಗೆ ಹಣೆ ಬರಹ ಚೆನ್ನಾಗಿದ್ದ ಕಾಲದಲ್ಲಿ, ನಿನ್ನ ಟೈಮ್ ಚೆನ್ನಾಗಿ ನಡೀತಾ ಇರೋ ಕಾಲದಲ್ಲಿ ಮಾಡಿದ ತಪ್ಪುಗಳಿದ್ದಾವಲ್ಲ, ಅವತ್ತಿಗೆ ಏನು ಶಿಕ್ಷೆ ಆಗದೆ ಇರ್ಬೋದು, ಯಾಕಂದರೆ ನಿನ್ನ ಟೈಮ್ ಚೆನ್ನಾಗಿತ್ತು. ಬಟ್ ಆ ಎಲ್ಲ ತಪ್ಪುಗಳಿಗೂ ಒಂದು ಫಲ ಅಂತ ಏನಿರುತ್ತೆ, ಶಿಕ್ಷೆ, ಅದು ಕೆಟ್ಟ ಟೈಮಿಗೆ ಕಾಯ್ತಾ ಇರುತ್ತೆ. ಹಾಗೆ ಒಂದು ಕೆಟ್ಟ ಟೈಮ್ ಬಂದಾಗ ಇಂದ 10-15-20 ವರ್ಷದಾಗ ಮಾಡಿದ್ದ ಎಡವಟ್ಟುಗಳೆಲ್ಲ ಇವತ್ತು ಫಲ ಕೊಡ್ತವೆ. ಅಯ್ಯೋ ನಾನು ಏನು ಕೆಲಸ ಮಾಡಿಕೊಂಡೆ ಅಂತ ಅವತ್ತು ದುಃಖ ಪಡಬೇಕಾಗುತ್ತೆ. ಇರಲಿ, ನೀನೊಂದು ಹೆಣ್ಮಗಳಾಗಿ ಅಥವಾ ತಾಯಿಯಾಗಿ ಆ ಮಕ್ಕಳಿಗೆ ಓದಿಸ್ಕೊಂಡು ಒಳ್ಳೆ ವಿದ್ಯೆ ಕೊಟ್ಟುಕೊಂಡು ಸಂಸ್ಕಾರ ಕೊಟ್ಟುಕೊಂಡು ಮನೆಯಲ್ಲಿ ನಗನಗ್ತಾ ಆರೋಗ್ಯವಾಗಿ ಮನೆ ದೇವರನ್ನು ನಂಬಿ ಇರವ್ವ. ಈ ಹೊರಗಡೆ ಏನು ಮಾಡ್ತಾವ್ರೆ, ಎಲ್ಲಿ ಹೋದ, ಅವಳಿಂದ ಹೋಗಿರ್ಬೋದಾ, ಎಲ್ಲಿ ಭೇಟಿಯಾಗಿರ್ಬೋದು, ಎಲ್ಲಿ ಕೂತಿರ್ಬೋದು, ನಿಂತಿರ್ಬೋದು, ಮಲಗಿರ್ಬೋದು ಅಂತ ನೀನು ಕೊರಕೊಂಡು ಕೂತ್ಕೊಳ್ಬೇಡ. ನಿನ್ನ ಪಾಲಿಗೆ ನಿನ್ನ ಮಕ್ಕಳಿದ್ದಾರೆ, ಅವ್ರನ್ನ ಚೆನ್ನಾಗಿ ಸಾಕು. ಗಂಡನ ಈ ವಿಚಾರದಲ್ಲಿ ಇವತ್ತಿಂದ ಎಲ್ಲಿ ಹೋಗಿದ್ರಿ, ಎಲ್ಲಿ ಬಂದ್ರಿ, ಅದು ಮಾಡಿದ್ರಿ, ಇದು ಮಾಡಿದ್ರಿ ಏನೂ ಕೇಳಬೇಡ. ನಾನು ಹೇಳ್ದಂಗೆ ಅದನ್ನು ವಿಧಿಗೆ ಬಿಡು. ಆಯ್ತಾ? ತುಂಬ ಚಿಂತೆ ಬೇಡ. ಅಂಗನವಾಡಿಲಿರೋ ಮಕ್ಕಳನ್ನು ನೀನು ನೋಡುವ, ಅದೊಂದು ಅವಕಾಶ ತಾಯಿ. ಭಗವಂತ ಆ ಮಕ್ಕಳ ಸನ್ನಿಧಿಯಲ್ಲಿ ಬೆಳಗಿನ ಸಂಜೆ ತನಕ ಕೂತು ಬರ್ತೀಯ, ಹೌದಲ್ಲ? ಅದರಲ್ಲಿ ನಿನ್ನ ಸಂತೋಷ ಕಂಡುಕೋ. ನಿಜವಾದ ಸಂತೋಷ ಆ ಮುಗ್ಧ ಮಕ್ಕಳ ಜೊತೆ ಅವರ ಆಟ ಪಾಠಗಳು ಕೀಟಲೆಗಳನ್ನು ನೋಡ್ತಾ ಸಮಯ ಕಳೀತಾ ಕೆಲಸ ಮಾಡಿ ಮನೆಗೆ ಬರ್ತೀಯ. ಯಾಕಂದರೆ ಮನುಷ್ಯ ಬುದ್ಧಿವಂತನಾಗ್ತಾ ಆಗ್ತಾ 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 ಮೋಸವೂ ಕೂಡ ಅವನೊಳಗಡೆ ಪ್ರವೇಶ ಮಾಡುತ್ತೆ. ಅದೇ ಈಗ ಅಂಗನವಾಡಿಲಿ ನಿನ್ನ ಮುಂದೆ ಕೂತಿರೋ ಆ ಮಕ್ಕಳಿಗೆ ಮೋಸ ಇರಲ್ಲ, ಅವ್ರಿಗೆ ಮುಗ್ಧತೆ ಮಾತ್ರ ಇರುತ್ತೆ. ಅದೇ ಇವತ್ತು ನೀನು ಅಂಗನವಾಡಿಲಿ ನೋಡ್ತಿರೋ ಆ ಪುಟ್ಟ ಪುಟ್ಟ ಮಕ್ಕಳು ಇನ್ನೊಂದು 10-15 ವರ್ಷ ಆದಮೇಲೆ ನೋಡು, ಅವರಲ್ಲೂ ಏನೋ ಕೆಟ್ಟತನ ಬಂದು ಕೂತ್ಬಿಟ್ಟಿರುತ್ತೆ. ಸೊ ಮಕ್ಕಳ ಜೊತೆ ಸಮಯ ಕಳೆಯುವ ಕೆಲಸ ನಿಮ್ಮದು, ಅಂಗನವಾಡಿ ಟೀಚರ್. ಅದನ್ನು ಶ್ರದ್ಧೆಯಿಂದ ಮಾಡಿ, ದೇವರು ಒಳ್ಳೇದು ಮಾಡ್ತಾನೆ. ಈ ವಿಚಾರದಲ್ಲಿ ಗಂಡನನ್ನು ಹೆಚ್ಚು ಏನು ಕೇಳೋಕೆ ಹೋಗಬೇಡಿ, ಪರವಾಗಿಲ್ಲ. ಎಲ್ಲದಕ್ಕೂ ಕಾಲ ಬಂದಾಗ ಕಾಲವೇ ಉತ್ತರ ಕೊಡುತ್ತೆ. ದೇವರನ್ನು ನಂಬಿ ನಿನ್ನ ಮಕ್ಕಳ ಕಡೆ ತಾಯಿಯಾಗಿ ನಿನ್ನ ಕೆಲಸವನ್ನು, ನಿನ್ನ ಸೇವೆಯನ್ನು, ನಿನ್ನ ಕರ್ತವ್ಯವನ್ನು ಮಾಡ್ತಾ ಹೋಗು. ಉಳಿದದ್ದನ್ನು ಭಗವಂತನಿಗೆ ಬಿಡು. ಈ ವಿಚಾರ ಸುಮ್ಮನೆ ಅವಳು ಬರೋದು ಇಲ್ಲೇನೋ ಅನ್ನೋದು ಯಾಕೆ ಬೇಕವ? ಆರಾಮಾಗಿರು, ತೊಂದರೆ ಇಲ್ಲ, ಒಳ್ಳೇದಾಗುತ್ತೆ. ಶುಭವಾಗ್ಲವ್ವ. ನೋಡಿ ಪಾಪ, ಆ ಹೆಣ್ಮಗಳು ನನ್ನ ಗಂಡ ಹಿಂಗೆ ಅನ್ಯಾಯ ಮಾಡ್ತಾವೆ, ಅದು ಎಷ್ಟು ಮುಗ್ಧವಾಗಿ ಹೇಳ್ತಾರಲ್ವ. ಏನು ಮಾಡ್ತೀರಿ, ಚಟಗಳೇ ಹಾಗೆ. ಅನ್ಯಾಯ ಮಾಡಿ ಹೆಂಡ್ರ ಮಕ್ಕಳಿಗೆ ಅಂತ ಕೇಳ್ತವೆ. ಈಗ ಬೇರೆ ಯಾರೋ ತಿಳುವಳಿಕೆ ಉಳ್ಳ ಖಡಕ್ ಹೆಣ್ಮಗಳಾಗಿದ್ದರೆ ಬಿಡಾರ, ಕಂಪ್ಲೇಂಟ್ ಕೊಟ್ಟು ನಾರೆಬ್ಬಿಸ್ಬಿಡೋರು. ನನ್ನ ಪ್ರಕಾರ ಸುಮ್ಮನಿರೋದು ಒಳ್ಳೇದಲ್ಲ. ಬಟ್ ಈ ತಾಯಿಗೆ ಅಲ್ಲಿ ಮಕ್ಕಳು ದೊಡ್ಡವರಿದ್ದಾರೆ, ಮತ್ತು ತುಂಬ ಮುಂದೆ ಬಂದಿದ್ದಾರೆ. ಈಗ ಹೋರಾಟ ಮಾಡಿ ಏನು ಮಾಡ್ಕೊಳ್ಬೇಕಿದೆ, ಬಿಡವ ಆಯಿತು ಅಂತ ಅಂದೆ ಅಷ್ಟೇ. ಹಾಗಂತ ಇನ್ನೂ ಮದುವೆ ಆಗಿದೆ, ಮಕ್ಕಳು ಚಿಕ್ಕವರೋ ದೊಡ್ಡವರು, ನಿಮಗೆ ಶಕ್ತಿ ಇದೆ ಅಂದರೆ ಆದಷ್ಟು ಬೇರೆ ಸಮೇತ ಕಿತ್ತಾಕಿ ಇಂಥವನ್ನೆಲ್ಲ. ಇಲ್ಲಿ ಗಂಡಿನ ತಪ್ಪು ಹೆಣ್ಣಿನ ತಪ್ಪು ಅಂತಲ್ಲ, ಇಬ್ಬರು ಸೇರ್ ಮಾಡ್ಕೊಳ್ಳೋ ಎಡವಟ್ಟುಗಳಿವು. ಪಾಪ ಅವ್ರಿಗೆ ಗೊತ್ತಿರಲ್ಲ ಮುಂದೆ ಇದು ಎಂಥ ದೊಡ್ಡ ಅನಾಹುತ ಕಾರಣ ಆಗುತ್ತೆ ಅಂತ. ಇರಲಿ, ಒಳ್ಳೆಯದಾಗಲಿ.